ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೆಡ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ಜನವರಿ ಸೈಕಲ್ಗೆ UG ಮತ್ತು PG ಯಾರೆಲ್ಲ ಕರೆಸ್ಪಾಂಡೆನ್ಸ್ ಕೋರ್ಸ್ ಮುಖಾಂತರ ನೀವು UG ಮತ್ತು PG ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀರಾ. ಸೊ ನಿಮಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಅದ್ರ ಜೊತೆಗೆ B.Ed ಸೊ ಬ್ಯಾಚುಲರ್ ಆಫ್ ಎಜುಕೇಷನ್ ಕೂಡ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಅದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಇಲ್ವೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇಷ್ಟ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟೋ ಟೆಲಿಗ್ರಾಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಸೊ ಎಲ್ಲರಿಗೂ ಈಗ ಒಂದು ಖುಷಿ ಪಡೋ ವಿಚಾರ ಏನಪ್ಪ ಅಂತಂದರೆ, ಜನವರಿ ಸೈಕಲ್ಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಹಾಗೆಯೇ ಫಸ್ಟು ಹೇಳ್ತೇನೆ, ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಅರ್ಥ ಆಯ್ತಾ? ಅಕಸ್ಮಾತ್ ನೀವು ಸ್ಕಿಪ್ ಮಾಡ್ತೀನಿ ಅಂತ ನಿಮ್ಗೆ ಏನೂ ಸಹ ಅರ್ಥ ಆಗಲ್ಲ. ಸೊ ಒಂದು ರಿಕ್ವೆಸ್ಟು, ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಹಾಗೆಯೇ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಏನಂತಂದರೆ, ಸೊ ನೀವಿಲ್ಲಿ ಯಾವುದೇ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಡಿಗ್ರಿ ಕೋರ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ PG ಕೋರ್ಸ್ ಆಗಿರ್ಬೋದು, ನೀವು ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ ಅದು UGC ಕಡೆಯಿಂದ ಅಪ್ರೂವ್ಡ್ ಆಗಿದೆ. ಅರ್ಥ ಆಯ್ತಲ್ವ? ಅಪ್ರೂವ್ಡ್ ಆಗಿದೆ. ಸೊ ಎಷ್ಟೋ ಜನಕ್ಕೆ ಒಂದಷ್ಟು ಕನ್ಫ್ಯೂಸ್ ಇರುತ್ತೆ, ಅಕಸ್ಮಾತ್ ಇಲ್ಲಿರೋ ಕೋರ್ಸು UGC ಕಡೆಯಿಂದ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ನಮ್ಮ ಕೋರ್ಸ್ ವ್ಯಾಲಿಡ್ ಇರಲ್ಲ ಹಾಗೆ ಹೀಗೆ ಅಂತ. ಸೊ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಂದು ಕೋರ್ಸು ಕೂಡ ಇಲ್ಲಿ UGC ಕಡೆಯಿಂದ ಅಪ್ರೂವ್ಡ್ ಆಗಿದೆ. ಅರ್ಥ ಆಯ್ತಾ? ಸೊ ಇದು ಒಂದು ಫಸ್ಟ್ ಪಾಯಿಂಟು. ಸೊ ನೀವು ಆರಾಮಾಗಿ ಬೇಕಾದ್ರೆ ಇಲ್ಲಿ ಜಾಯಿನ್ ಆಗ್ಬೋದು. ಸೊ PG ಇಲ್ಲ UGಗೆ ನೀವು ಇಲ್ಲಿ ಜಾಯಿನ್ ಆಗ್ಬೋದು. ಅರ್ಥ ಆಯ್ತಾ? ಸೊ ಹಾಗೆಯೇ ನೋಡೋಣ ಫಸ್ಟು UG ಲೆವೆಲ್ಲ ಕೋರ್ಸ್ ಇದ್ದಾವೆ ಮತ್ತು PG ಲೆವೆಲ್ಲ ಕೋರ್ಸ್ ಇದ್ದಾವೆ ಅಂತ. ಸೊ BA BCom ಹಾಗೆಯೇ ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಅರ್ಥ ಆಯ್ತಲ್ಲ? ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಸೊ ಹಾಗೆಯೇ BBA ಹಾಗೆಯೇ BEDಗೆ ನೀವೇನಾದ್ರು KSOU ಮುಖಾಂತರ ಹೋಗ್ತೀನಿ ಜಾಯಿನ್ ಆಗ್ತೀನಿ ಅಂತಂದರೆ ಕರೆಸ್ಪಾಂಡೆನ್ಸ್ ಕೋರ್ಸ್ಲಿ, ಸೊ ಇಲ್ಲಿ ನೀವು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ನ ನೀವು ಇಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಅಪ್ಕಮಿಂಗ್ ಡೇಸಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ BScಲಿ ಯಾವ್ಯಾವ ಪ್ರೋಗ್ರಾಮ್ ಇದೆ, BScಲಿ ಯಾವೆಲ್ಲ ಕಾಂಬಿನೇಷನ್ ಇದೆ ಅನ್ನೋದಕ್ಕೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆಯೇ UG ಆಯಿತು, ಈಗ PG. ಸೊ PGಲಿ ನೋಡೋಣ. ಸೊ MAದಲ್ಲಿ ಯಾವ್ಯಾವ ಇದ್ದಾವೆ, MBA ಸೊ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ MBAದವ್ರಿಗೆ. ಹಾಗೆಯೇ M.Com ವಿತ್ ಡ್ಯುಯಲ್ ಸ್ಪೆಷಲೈಸೇಷನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್, HRM, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ HRM ಫೈನಾನ್ಸ್. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪ್ರಾಪರಾಗಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೆಯೇ ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಸೊ ಅರ್ಥ ಆಯ್ತಲ್ವ? ಹಾಗೆಯೇ MScಲಿ ಯಾವೆಲ್ಲ ಕೋರ್ಸ್ ಸಿಗುತ್ತೆ ಅಂತ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನೋಡೋಣ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೋರ್ಸು PG ಸರ್ಟಿಫಿಕೇಟ್ ಕೋರ್ಸ್ ಯಾವೆಲ್ಲ ಇದ್ದಾವೆ ಅನ್ನೋದಕ್ಕೆ. ಹಾಗೆಯೇ ಡಿಪ್ಲೊಮೊ ಪ್ರೋಗ್ರಾಮ್ಸು ಏನಂತಂದರೆ, ಕಂಪಲ್ಸರಿ ನೀವು ಡಿಪ್ಲೊಮೊ ಕೋರ್ಸ್ ಸರ್ಟಿಫಿಕೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಕಂಪಲ್ಸರಿ ಸೊ +2 ಕಂಪ್ಲೀಟ್ ಆಗಿರಬೇಕು, ಸೆಕೆಂಡ್ PU ಕಂಪ್ಲೀಟ್ ಆಗಿರಬೇಕು. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಯಾವೆಲ್ಲ ಸಿಗುತ್ತೆ ಅನ್ನೋದಕ್ಕೆ. ಅರ್ಥ ಆಯ್ತಾ? ಹಾಗೆಯೇ ಸರ್ಟಿಫಿಕೇಟ್ ಕೋರ್ಸು 6 ಮಂತ್ಸು. ಸೊ ಡಿಪ್ಲೊಮಾ ಸರ್ಟಿಫಿಕೇಟ್ ಆದರೆ 1 ಇಯರ್ ಕೋರ್ಸು. ಹಾಗೆಯೇ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಕೋರ್ಸ್ ಆದರೆ ಸೊ 6 ಮಂತ್ಸ್ ಕೋರ್ಸು. ಫೀಚರ್ಸ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೊಳ್ಬೋದು. ಹಾಗೆಯೇ ಇದನ್ನ ನಾನು ನಿಮಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಗೊತ್ತಾ? ಸೊ ನಾನು ಫೀ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಡ್ತೀನಲ್ಲ, ಆ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತದನ್ನು ಫೀ ಸ್ಟ್ರಕ್ಚರಲ್ಲಿ ವಿಡಿಯೋ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ರೀಜನಲ್ ಸೆಂಟರ್ಸ್. ಸೊ KSOU ರೀಜನಲ್ ಸೆಂಟರ್ಸ್ ಎಷ್ಟು ಕಡೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಟೋಟಲು 24 ಕಡೆ ಇದೆ. 24 ಕಡೆ ಇದೆ ನಮ್ಮ KSOU ರೀಜನಲ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ, ನಿಮಗೆ ಯಾವುದು ರೀಜನಲ್ ಸೆಂಟರ್ ಹತ್ರ ಆಗುತ್ತೋ ಬೇಕಾದ್ರೆ ಆ ರೀಜನಲ್ ಸೆಂಟರ್ನ ತಗೊಳ್ಬೋದು ನಿಮ್ಮ ಸ್ಟಡಿ ಸೆಂಟರ್ಗೆ ಇಲ್ಲ ಎಕ್ಸಾಮಿನೇಷನ್ ಸೆಂಟರ್ಗೆ. ಅರ್ಥ ಆಯ್ತಾ? ಸೊ ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ನೀವು ಇಲ್ಲಿ ನೋಡ್ತಿರೋದು ಇಂಪಾರ್ಟೆಂಟ್ ಡೇಟ್ ಫಾರ್ ಅಡ್ಮಿಷನ್. ಸೊ ಅಡ್ಮಿಷನ್ ಆಗಲಿಕ್ಕೆ ಒಂದಷ್ಟು ಡೇಟ್ನ ಕೊಟ್ಟಿದ್ದಾರೆ. ಸೊ ಅಡ್ಮಿಷನ್ ವಿಲ್ ಕಮೆನ್ಸ್ ಫ್ರಮ್ 14. ಈಗ ಆಲ್ರೆಡಿ ಶುರುವಾಗಿದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಬೇಗ ಅಪ್ಲಿಕೇಶನ್ ಹಾಕಿ. ಹಾಗೆಯೇ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ. ಸೊ ಈಗ ಆಲ್ರೆಡಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಅರ್ಥ ಆಯ್ತಾ? ಆಲ್ರೆಡಿ 14ನೇ ತಾರೀಕಿಂದನೇ ಶುರುವಾಗಿದೆ. ನನಗೆ ವಿಷಯ ಗೊತ್ತಾಗಿತ್ತು ಬಟ್ ವಿಡಿಯೋ ಮಾಡಿರಲಿಲ್ಲ. ಸೊ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನು. ಸೊ ಮಾರ್ಚ್ 27ನೇ ತಾರೀಕು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟು. ಹಾಗೆಯೇ ಡೇಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮಿನೇಷನು ಸೊ ಏಪ್ರಿಲ್ 3ನೇ ತಾರೀಕು BEDಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಹಾಗೆಯೇ BED ಎಂಟ್ರೆನ್ಸ್ ಎಕ್ಸಾಮಿನೇಷನ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಇನ್ ದಿ ಯೂನಿವರ್ಸಿಟಿ ವೆಬ್ಸೈಟ್. ಸೊ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆಯೇ ನಿಮ್ಗೆ ಇಲ್ಲಿ ಏನೇ ಡೌಟ್ ಇತ್ತು ಅಂತಂದರೆ ನೀವು ರೀಜನಲ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಳ್ಬೋದು. ಹಾಗೆಯೇ ವಿತ್ ಫೋನ್ ನಂಬರ್ ಎಲ್ಲನೂ ಕೂಡ ಇಲ್ಲಿ ಪ್ರಾಪರಾಗಿ
ಮೆನ್ಷನ್ ಮಾಡಿದ್ದಾರೆ. ಸೊ ಐ ಹೋಪ್ ಯು ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಫೀ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಡ್ತೀನಿ, ಜೊತೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಆನ್ಲೈನ್ ಮುಖಾಂತರ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.